JDS ಹುಟ್ಟಿದ ನಂತರ ಅಥವಾ ಅದಕ್ಕೆ ಮೊದಲು ಕೂಡ ಅಥವಾ ದೇವೇಗೌಡರು ರಾಜಕೀಯವಾಗಿ ನೋಡದೇ ಇರುವಂತಹ ಸಮಸ್ಯೆಗಳು, ಸಂಕಷ್ಟದ ದಿನಗಳು ಭಾಳ ಇಲ್ಲವೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಇವೆ. ಆದರೆ ಇವತ್ತು JDS ಪಕ್ಷ ಅಪ್ರತ್ಯಕ್ಷವಾಗಿಯೋ ಪ್ರತ್ಯಕ್ಷವಾಗಿಯೋ ಯಾವುದೋ ಒಂದು ರೂಪದಲ್ಲಿ ತನ್ನ ಕುಟುಂಬದ ಒಳಗಿನ ಕುಡಿಯಿಂದಲೇ ಉದ್ಭವವಾಗಿರುವಂತಹ ಈ ಅವಮಾನಕರ, ಆದರೆ ಈ ಸಾರ್ವಜನಿಕ ದೃಷ್ಟಿಯ ಅವಮಾನಕರ ಸಂಗತಿಯ ಪರಿಸ್ಥಿತಿಯನ್ನು JDS ಹಿಂದೆಂದೂ ಅನುಭವಿಸಿರಲಿಲ್ಲ. ಅಷ್ಟರ ಮಟ್ಟಿಗೆ JDS ಇವತ್ತು ಅತ್ಯಂತ ಸಂಕಷ್ಟದ ದಿನಗಳನ್ನು ನೋಡಬೇಕಾಗಿ ಬಂದಿದೆ. ರಾಷ್ಟ್ರ ಮಟ್ಟದಲ್ಲಿ JDSನ ಗಂಭೀರವಾಗಿ ರಾಜಕೀಯವಾಗಿ ಯಾರು ತೆಗೆದುಕೊಳ್ತಿದ್ರೋ ಬಿಡ್ತಿದ್ರೋ ನನಗೆ ಗೊತ್ತಿಲ್ಲ, ಬಿಕಾಸ್ ಯಾವುದೇ ರಾಜ್ಯಗಳಲ್ಲಿ ಅವರದ್ದು ಪ್ರೆಸೆನ್ಸ್ಗಳು ಅಷ್ಟೇನು ಇಲ್ಲ. ಆದರೆ ಈ ಪ್ರಕರಣ ಮಾತ್ರ JDS ಹಾಗೂ ಅದರಲ್ಲಿ ಬಹುಮುಖ್ಯವಾಗಿ ಮಾಜಿ ಪ್ರಧಾನಿಗಳ ಮೊಮ್ಮಗ ಎಂದಾಗಿರುವ ಕಾರಣ ತೀವ್ರ ಮುಜುಗರವನ್ನು ರಾಷ್ಟ್ರವ್ಯಾಪಿ ಎದುರಿಸಬೇಕಾಗಿದೆ. ಈ ಪ್ರಕರಣ ಏನಾದರೂ ಅಪ್ಪಿ ನನ್ನ ದೃಷ್ಟಿಕೋನದಲ್ಲಿ ಒಂದು ಕರಪ್ಷನ್ ರಿಲೇಟೆಡ್ ಅಲ್ಲಿ ಬಂದಿತ್ತು ಅಂತ ಇಟ್ಕೊಳ್ಳೋಣ, ಯಾವುದೋ ಭ್ರಷ್ಟಾಚಾರದ್ದು ಒಂದು ಬರ್ಬೋದು. ಓಕೆ, ಅಥವಾ ಈಗ DK ಶಿವಕುಮಾರ್ಗಾದಂಗೆ IT ಸಂಬಂಧನೋ ED ಸಂಬಂಧನೋ ಬರ್ಬೋದು. ದಟ್ ಇಸ್ ನಥಿಂಗ್ ಇದು. ಅಥವಾ ಅದೇ ಥರದ್ದು ಇನ್ನೇನೋ ರಿಲೇಟೆಡ್ ಅಲ್ಲಿ ಯಾವುದೋ ಆ ಥರದ್ದೇ ಅದೇ ರೀತಿಯಾದಂಥ ಯಾವುದೋ ಆಕ್ಸಿಡೆಂಟ್ ಮಾಡ್ಕೊಂಡ್ಬಿಟ್ರು ಅಂತನೋ, ಓದ್ಬಿಟ್ರು ಅಂತನೋ, ಅಥವಾ ಕೋಪದಲ್ಲಿ ಯಾರಿಗೂ ಹೊಡೆದ್ಬಿಟ್ರು ಅಂತನೋ, ಓಕೆ, ಆ ಕೇಸ್ಗಳು ಆ ಥರ ಏನೋ ಒಂದು ಬಂತು ಅನ್ಕೊಳ್ಳಿ. ಅದು ಮುಜುಗರ ಮುಜುಗರ ಅಲ್ಲ. ಅದು ಇವತ್ತಿನ ಭಾರತದ ರಾಜಕಾರಣದ ಸ್ಟ್ಯಾಂಡರ್ಡ್ಸಲ್ಲಿ ಓಕೆ, ಅದು ಮುಜುಗರ ಅಲ್ಲ. ಇನ್ಫ್ಯಾಕ್ಟ್ ಇಟ್ ಕುಡ್ ಬಿ ವರ. ಕೆಲವರಿಗೆ ಪೀಪಲ್ ಗೋಯಿಂಗ್ ಇನ್ ಟು ಜೈಲ್ ಭಾರತದ ರಾಜಕಾರಣದಲ್ಲಿ ವರ. ಅದು ಕಾರಾಗೃಹದ ಒಳಕ್ಕೆ ಹೋಗಿ ಹೊರಕ್ಕೆ ಬರುವುದು ವರ ಬಹುಜನರಿಗೆ, ರಾಜಕಾರಣಿಗಳಿಗೆ. ಆದರೆ ಇದು ಹಾಗಲ್ಲ. ಇದು ಪ್ಯೂರ್ಲಿ ಯಾರೇ ಆದರೂ ಒಂದು ಕ್ಷಣ ಹೊರಕ್ಕೆ ಬಂದಾಗ ನಾನು ಹೇಳೋದು, ಹೇ ಏನಪ್ಪ ಥೋ ಅಂತ ಸಹಜವಾಗಿ ಅನ್ನಿಸ್ಬೇಕಂತ ವೈಯಕ್ತಿಕ ನಡವಳಿಕೆ, ಪಕ್ಷದ ನಡವಳಿಕೆ ಅಲ್ಲ. ಬಟ್ ಪಕ್ಷ ಅದಕ್ಕೆ ತಲೆಯನ್ನು ಕೊಡಲೇಬೇಕು. ಯಾಕೆ ಅಂದರೆ ಆರ್ಡಿನರಿ ವರ್ಕರು ಇನ್ಯಾರೋ ಲೀಡರ್ ಆಗಿದ್ದರೂ ಈ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಇಟ್ ಕಮ್ಸ್ ಫ್ರಮ್ ವಿತ್ ಇನ್ ದಿಸ್ ಫ್ಯಾಮಿಲಿ ಸೈಡ್. ನೀವು ಹೇಳಿದ್ರೆ 3 ಜನ ಅಂತ ಅಲ್ಲಿ ತಗೊಳಕೊಳ್ತೀವಿ. ಅಪ್ಪ, ಅಮ್ಮ, ತಾತ, ಮುತ್ತಾತ ಅವರಿಂದ ಅಧಿಕಾರವನ್ನು ಪಡೆದು ವಂಶವನ್ನು ಮುಂದುವರಿಸೋದಕ್ಕೆ ಬಡಿದಾಡುವಂಥ ತಂದೆ ತಾಯಿಗಳು ರಾಜಕಾರಣದಲ್ಲಿ, ಅದಕ್ಕೋಸ್ಕರ ಯಾವ ತ್ಯಾಗಕ್ಕೆ ಬೇಕಾದರೂ ಸಜ್ಜಾಗುವಂತಹ ಪೋಷಕರು, ಮತ್ತು ಅವರಿಗಾಗಿ ಬಡಿದಾಡುವ ಆ ಮಕ್ಕಳು ತಂದಿಡುವ ಸ್ಥಿತಿಗಳು. ಇದು ಈ ಕಥೆಯ ಸಾರಾಂಶ ಅಷ್ಟೇ. ಅಧಿಕಾರ ಎಂಬುದು ನಾನು ದುಡಿದು ಬಂದಾಗ ಇರಬಹುದಾದ ಜವಾಬ್ದಾರಿಗೂ, ಚಿನ್ನದ ತಟ್ಟೆಯಲ್ಲೋ ಬೆಳ್ಳಿಯ ತಟ್ಟೆಯಲ್ಲೋ ಮನೆ ಮುಂದೆ ಬಂದು ನಿಂತು ಕಾಲು ಮುರಿದುಕೊಂಡು ಬೀಳುವಂತಹ ಅಧಿಕಾರ ಸಿಕ್ಕಿದಾಗಲಿಗೂ ಇರುವ ನಡವಳಿಕೆಗಳೇನು ಎಂಬುದನ್ನು ಬಹುಜನರ ವಿಚಾರದಲ್ಲಿ ವಿಶ್ಲೇಷಿಸ್ಕೋಬೋದು. ಅಧಿಕಾರ ಮದವನ್ನು ತರುತ್ತೆ, ಅಧಿಕಾರ ದಿಮಾಕನ್ನು ತರುತ್ತೆ, ಅಧಿಕಾರ ದುರಾಸೆಯನ್ನು ತರುತ್ತೆ. ಬಟ್ ದುರಾಸೆ ಬೇರೆ ಕ್ಷೇತ್ರದಲ್ಲೂ ಇರುತ್ತೆ. ಆದರೆ ಈ ರಾಜಕೀಯ ದುರಾಸೆ ಮತ್ತು ಅಧಿಕಾರ ಏನನ್ನು ತರುತ್ತೆ ಅಂತಂದರೆ ದರ್ಪವನ್ನು ತರುತ್ತೆ. ಆ ದರ್ಪ ಏನನ್ನು ತರುತ್ತೆ ಅಂತಂದರೆ ಅಸಡ್ಡೆಯನ್ನು ತರುತ್ತೆ. ಅಸಡ್ಡೆ ಏನನ್ನು ತರುತ್ತೆ ಅಂತಂದರೆ ಡೋಂಟ್ ಕೇರ್, ನಾನು ಯಾವನೇನು ನೋಡ್ಕೋತೀನಿ ಅನ್ನುವಂತಹ ಲೆವೆಲನ್ನು ತರುತ್ತೆ. ಅಲ್ಟಿಮೇಟ್ಲಿ ಎಲ್ಲವೂ ಒಂದು ಕಾಲಕ್ಕೆ ಮೇಲೆ ಹೋಗಿದ್ದು ಕೆಳಕ್ಕೆ ಬರಲೇಬೇಕು ವಿಜ್ಞಾನದ ಪ್ರಕಾರ, ಎಕ್ಸೆಪ್ಟ್ ನಮ್ಮ ಜೀವ ಬಿಟ್ಟು. ಮನುಷ್ಯನಿಗೆ ಮೇಲಿಂದ ಕೆಳಗೆ ಬರ್ತಿದ್ದೀವಿ ಅಂತ ನಂಬಿಕೆ ಮತ್ತು ಕೆಳಗಿಂದ ಮೇಲಕ್ಕೆ ಹೋಗ್ತಾ ಇದ್ದೀವಿ ಅನ್ನೋ ನಂಬಿಕೆ, ಅದು ಒಂದನ್ನು ಬಿಟ್ಟು. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು.